ಒಂದು ಸ್ಥಳಕ್ಕೆ ಮುಟ್ಟಿದ್ರು, ನಜರೇತ್ ಮುಟ್ಟಿದಾಗ ಮರಿಗಳ ಪಕ್ಕದಲ್ಲಿ ಯಾರಿದ್ರು? ಯೇಸು. 2 ವರ್ಷದ ಯೇಸು ಇದ್ದ. 2 ವರ್ಷದ ಯೇಸು ಮರಿಗಳ ಪಕ್ಕದಲ್ಲಿ ಇರಬೇಕಾದ್ರೆ ಆ ಕಡೆ ಯೋಸೇಫ್ ಅದನ್ನ, ಈ ಕಡೆ ಮರಿಗಳ ದಳ ನೋಡುಕ ಯೇಸು ಸ್ವಾಮಿ ಅದನ್ನ ಅಂತೇಳಿ ಅನ್ಕೊಳ್ಳಿ. ಹಲ್ಲೆಲೂಯಾ ಅನ್ಕೊಳ್ರಿ ನೀವು ಸುಮ್ಮನೆ. ಅವರು ಮರಿಗಳಿಗೆ ಬೀಳಲ್ಲ ಕಾಲಿಗೆ, ಆ ಕಡೆ ಯೋಸೇಫ್ ಬೀಳಲ್ಲ. ಅಲ್ಲಿ ಪಕ್ಕದಾಗ ಒಂದ್ ವೇಳೆ ಯಾರನ್ನ ಶಾಸ್ತ್ರಿಗಳು ಫರಿಸಾಯರು ಇದ್ರು ಅಂತ ತಿಳ್ಕೊರಿ, ಅವ್ರನ್ನು ಬೀಳಲ್ಲ. ಯಾರಿಗೆ ಅಡ್ಡ ಬಿದ್ರು? ಅವರು ಯೇಸುವಿಗೆ ಅಡ್ಡ ಬಿದ್ರು. ಅದ್ರ ಸಲುವಾಗಿ ಅವ್ರು ಏನಾಗಿದ್ದಾರೆ? ಜ್ಞಾನಿಗಳಾಗಿದ್ದಾರೆ. ಹಲ್ಲೆಲೂಯಾ ಪ್ರೈಸ್ ಗಾಡ್. ಇವತ್ತಿನ ದಿನ ತಪ್ಪಾದ ಬೋಧನೆಗಳು ಬಂದು ಏನ್ ಮಾಡ್ತಾ ಇದ್ದಾರೆ? ಅನೇಕ ಜನರು ಮರಿಗಳನ್ನ ದೇವರು ಸಮಾನ ಎಣಿಸ್ತಾರೆ. ಮರಿಯಳು ದೇವರು ಉಪಯೋಗ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಪರಿಶುದ್ಧವಾದ ಕನ್ಯಾಕಿ. ಇಲ್ಲಾಂದ್ರೆ ದೇವ್ರು ಯಾಕೆ ಉಪಯೋಗ ಮಾಡ್ಕೊಳ್ತಾ ಇದ್ದ? ಹಲ್ಲೆಲೂಯಾ ಪ್ರೈಸ್ ಗಾಡ್. ಆದ್ರೆ ಮರಿಯಳು ದೇವರು ಸಮಯ ಕೊಟ್ಟಿದ್ದ, ಆಯ್ತು, ಅಲ್ಲಿಗೆ ಮುಗಿತಾಗ. ಹಲ್ಲೆಲೂಯಾ. ಆಕೆನಿಂದ ನಮಗೆ ಸ್ವರ್ಗ ಸಿಗಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ ಪ್ರೈಸ್ ಗಾಡ್. ಅಷ್ಟೇ ಅಲ್ಲದೆ ಎರಡನೇದಾಗಿ ಯೋಸೇಫ ಲೋಕದ ಪ್ರಕಾರವಾಗಿ ಯೇಸುವಿನ ತಂದೆ ಎಂಬುದಾಗಿ ಅನೇಕರು ಏನ್ ಮಾಡ್ತಾ ಇರ್ತಾರೆ? ಹೇಳ್ತಾ ಇರ್ತಾರೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಕೂಡ ಅದರ ಕುರಿತಾಗಿ ಹೇಳಲ್ಪಟ್ಟಿದೆ. ಅವ್ರಿಗೂ ಅಡ್ಡ ಬೀಳಲಿಲ್ಲ. ಅವರು ಬಂದು ಯಾರಿಗೆ ಅಡ್ಡ ಬಿದ್ದರು? ಕೂಸಾಗಿರುವಂತ ಯೇಸುವಿಗೆ. ಅಂದ್ರೆ ಅವ್ರು ಯಾಕೆ ಜ್ಞಾನಿಗಳು ಆದ್ರಂದ್ರೆ ಆ ಯೇಸುವನ್ನ ಮಾತ್ರ ಅವ್ರು ಏನ್ ಮಾಡ್ತಾ ಇದಾರ? ಕಾನ್ಸಂಟ್ರೇಷನ್ ಮಾಡ್ತಾ ಇದಾರ. ಆ ಯೇಸು ಮಾತ್ರ ದೇವರು ಎಂಬುದಾಗಿ ಅವ್ರು ಏನ್ ಮಾಡ್ತಾ ಇದಾರ? ನೆನೆಸಿ ದೂರದಿಂದ ಅವ್ರು ಏನ್ ಮಾಡಿದ್ದಾರೆ? ಹೊರಟು ಬಂದಂತವ್ರಾಗಿದ್ದಾರೆ ಪ್ರಿಯರೇ. 5ನೇದಾಗಿ ಅವ್ರು ಯಾಕೆ ಜ್ಞಾನಿಗಳು ಹೇಳ್ರಿ? ಅವರು ಯೇಸುವಿಗೆ ಮಾತ್ರ ಅಡ್ಡ ಬಿದ್ದರು ಪ್ರಿಯರೇ. 6ನೇದಾಗಿ ಅವ್ರು ಮಾಡಿದಂತ ಕಾರ್ಯ ಏನಂದ್ರೆ ಅವರು ತಮ್ಮ ಗಂಟನ್ನು ಬಿಚ್ಚಿ ಆ ಒಂದು ಕೂಸಿಗೆ ಕಾಣಿಕೆಗಳನ್ನ ಏನ್ ಮಾಡಿದ್ರು? ಕೊಟ್ಟರು, ಸಮರ್ಪಣೆಯನ್ನ ಮಾಡಿದರು ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ಅವರು ಜ್ಞಾನಿಗಳಾದ್ರಂದ್ರೆ ಅವರು ತಮ್ಮ ಗಂಟುಗಳನ್ನ ಏನ್ ಮಾಡಿದ್ರು? ಬಿಚ್ಚಿದ್ರು. ಯಾರ ಹತ್ರ ಬಿಚ್ಚಬೇಕು ಅಲ್ಲಿಯೇ ಬಿಚ್ಚಿದ್ರು. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ ಏನಂತ ಹೇಳಿ, ಆತನ ಸನ್ನಿಧಾನಕ್ಕೆ ನಾವು ಪ್ರವೇಶ ಮಾಡುವಾಗ ಕಾಣಿಕೆ ಇಲ್ಲದೆ ನಾವು ಏನ್ ಮಾಡಬಾರ್ದಂತ? ಪ್ರವೇಶವನ್ನ ಮಾಡಬಾರ್ದು. ಹಂಗಂತೇಳಿ ಕಾಣಿಕೆನೇ ಇಲ್ಲ ಅಂತೇಳಿ ಪರಿಸ್ಥಿತಿ ಇದ್ದಾಗ ಏನ ಹೇಳುತ್ತಾರೆ ದೇವ್ರ ವಾಕ್ಯ ಅಂದ್ರೆ, ನೀವು ಬಂದು ಅವ್ರನ್ನ ಏನ್ ಮಾಡ್ಬೋದು? ಆರಾಧನೆಯನ್ನ ಮಾಡ್ಬೋದು. ಎಲ್ಲಾರ್ದಾಗ ಮತ್ತೆ ಎಲ್ಲಿ ತರ್ತಿ? ಯಾರನ್ನ ಓಡೋದು ಗಿಡೋ ತರಕ್ಕೆ ಆಗ್ತಾ? ಹಲ್ಲೆಲೂಯಾ ಹಲ್ಲೆಲೂಯಾ. ಇರ್ಲಾರ್ದಾಗ ಮತ್ತೆ, ಯಾಕಂದ್ರೆ ಎಲ್ಲ ದೇವರಿನಿಂದಪ್ಪ ಅನ್ನೋದು. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅವರು ತಮ್ಮ ಗಂಟನ್ನ ಬಿಚ್ಚಿ ಏನ್ ಮಾಡಿದ್ರು? ಕಾಣಿಕೆಯನ್ನ ಕೊಟ್ರು. ಶ್ರೇಷ್ಠವಾದಂತ ಕಾಣಿಕೆಯನ್ನ ಕೊಟ್ರು. ಆ ಕಾಣಿಕೆ ಎಂತಹ ಕಾಣಿಕೆಗಳು ಅಂದ್ರೆ 3 ರೀತಿಯ ಕಾಣಿಕೆಗಳು. 3 ಜೋಯಿಸ್ರಲ್ಲ, ತಿಳ್ಕೊಬೇಕು. 3 ಜೋಯಿಸ್ರು, 3 ಜ್ಞಾನಿಗಳು. ಕಾಣಿಕೆಗಳು 3. ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಿ? ಜ್ಞಾನಿಗಳು ಬಂದ್ರಂತ ಹೇಳ್ತಾ ಇದೆ ಹೊರತಾಗಿ ಜ್ಞಾನಿ ಬಂದ ಅಂತೇಳಿ ಹೇಳಿಲ್ಲ. ಅಂದ್ರೆ ಒಬ್ರಿಗಿಂತ ಜಾಸ್ತಿನೇ ಇದ್ದಾರೆ. ಆದ್ರೆ ಪರ್ಷಿಯಾ ದೇಶದ ಒಂದು ಸಂಸ್ಕೃತಿಯ ಪ್ರಕಾರವಾಗಿ ಅವ್ರು ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ 12 ಜನ ಹೋಗ್ತಾ ಇದ್ರಂತ. ಎಷ್ಟು ಜನ ಹೋಗ್ತಾ ಇದ್ರು? 12 ಜನ ಹೋಗ್ತಾ ಇದ್ರಂತ. ಇಲ್ಲಿ ನಮ್ ಕಾಮನ್ ಆಗಿ ಹೆಣ್ಣು ನೋಡಕ್ ಹೋದಾಗ ಅವೆಲ್ಲ ಎಷ್ಟು ಜನ ಹೋಗ್ತಾರೆ? 5 ಜನ ಇಷ್ಟ. ಅದ್ರಂಗ ಅವ್ರ ದೇಶದ ಸಂಸ್ಕೃತಿ ಅದು. ಹಲ್ಲೆಲೂಯಾ. 12 ಜನ ಜ್ಞಾನಿಗಳೇ ಹೋಗ್ಬೇಕಂತೇಳಿ ಅವ್ರ ದೇಶದ ಸಂಸ್ಕೃತಿ. 12 ಜನ ಹೋಗ್ತಾ ಇದ್ದಾರೆ. DC AC ಬಂದ್ರೆ ಎಲ್ಲ ತುಂಬುತ್ತಾವ. ಲೋಕದ ರಕ್ಷಕನಾಗಿರುವಂತ ಏಸಪ್ಪ ಬಂದಾಗ ಎಷ್ಟು ಜ್ಞಾನಿಗಳು ದರ್ಶನ ಕೊಟ್ಟರು ಅದು ಲೆಕ್ಕ ಹಾಕಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವ್ರೇ ಅವತರಿಸಿ ಬರ್ತಾನಪ್ಪ ಅಂದ್ರ ಅದನ್ನ ತಿಳಿದಂತ ಅವರು ಏನ್ ಮಾಡಿದ್ರು? ಅನೇಕರು ಹೋಗಿದ್ದಿರಬಹುದು. ಹಲ್ಲೆಲೂಯಾ. 3 ಅಂತೂ ಅಲ್ಲ, 3ಕ್ಕಿಂತ ಜಾಸ್ತಿನೇ ಇರ್ತಾರೆ. ಹಲ್ಲೆಲೂಯಾ. ಆದ್ರೆ ಅವರು ಸಮರ್ಪಣೆ ಮಾಡಿದಂತ ಕಾಣಿಕೆಗಳು ಎಷ್ಟು? 3. ಮೊದಲನೇದಾಗಿ ಅವ್ರು ಏನ್ ಸಮರ್ಪಣೆ ಮಾಡಿದ್ರು? ಬಂಗಾರವನ್ನು ಸಮರ್ಪಣೆ ಮಾಡಿದ್ರು. ಯಾಕೆ ಬಂಗಾರವನ್ನು ಸಮರ್ಪಣೆ ಮಾಡಿದ್ರು ಅಂದ್ರೆ ಯೇಸು ರಾಜನು, ರಾಜನು ಎಂಬುದಾಗಿ ಬಂಗಾರವನ್ನು ಅವ್ರು ಏನ್ ಮಾಡಿದ್ರು? ಸಮರ್ಪಣೆ ಮಾಡಿದ್ರು. 2ನೇದಾಗಿ ಅವ್ರು ಏನು ಸಮರ್ಪಣೆ ಮಾಡಿದ್ರು ಅಂದ್ರೆ ಧೂಪವನ್ನ ಏನ್ ಸಮರ್ಪಣೆ ಮಾಡಿದ್ರು? ಸಾಂಬ್ರಾಣಿ ಅಂತೇಳಿ ತೆಲುಗಲ್ಲಿ ಇರುತ್ತೆ, ಕನ್ನಡದಲ್ಲಿ ಧೂಪವನ್ನು ಏನ್ ಮಾಡಿದ್ರು? ಸಮರ್ಪಣೆಯನ್ನ ಮಾಡಿದ್ರು. ಯಾಕೆ ಧೂಪವನ್ನು ಸಮರ್ಪಣೆ ಮಾಡಿದ್ರು ಅಂದ್ರೆ ಯೇಸು ಕ್ರಿಸ್ತನು ಮೇಲ್ಗಡೆ ಕೆಳಗಡೆ ಇಬ್ಬರನ್ನ ಕನೆಕ್ಟ್ ಮಾಡಿದಂತ ನರ ಅವತಾರಿಯಾಗಿ ಬಂದು ಆತ ಬರಲಾರದೆ ಇದ್ದಿದ್ರೆ ನಮಗೆ ಬಿಡುಗಡೆ ಎನ್ನುವಂಥದ್ದು ಆಗ್ತಾನೆ ಇರಲಿಲ್ಲ. ಅದರ ಸಲುವಾಗಿ ಆತನು ಏನಾಗಿದ್ದಾನೆ? ಮಧ್ಯವರ್ತಿಯಾಗಿದ್ದಾನೆ, ಮಹಾಯಾಜಕನಾಗಿದ್ದಾನೆ, ನಿತ್ಯ ನಮಗೋಸ್ಕರವಾಗಿ ಪ್ರಾರ್ಥಿಸುವಂತ ಆತನು ಕೂಡ
ಆಗಿದ್ದಾನೆ. ಧೂಪ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯ? ಧೂಪವನ್ನು ಯಾರು ಹಾಕ್ತಾರೆ? ಮಹಾಯಾಜಕನಾಗುತ್ತಾನೆ. ಯೇಸು ಸ್ವಾಮಿ ಒಬ್ಬ ಮಹಾಯಾಜಕ ಎಂಬುದಾಗಿ ನೆನೆಸಿದಂತ ಅವರು, ನಮ್ಮನ್ನ ಬಿಡುಗಡೆ ಮಾಡುವಂತಹದ್ದನ್ನು ಯೇಸು ಎಂಬುದಾಗಿ ನೆನೆಸಿದಂತ ಅವರು ಏನ್ ತಂದ್ರು ಪ್ರಿಯರೇ? ಧೂಪವನ್ನ ತಂದ್ರು. ಮೂರನೇದಾಗಿ ಅವ್ರು ಏನು ತಂದ್ರು ಅಂದ್ರೆ ರಕ್ತ ಬೋಳ. ರಕ್ತ ಬೋಳ ಅಂದ್ರೆ ಏನಂತ ಅರ್ಥ ಅಂದ್ರೆ, ಅಲ್ಲಿ ಹೇಳ್ತೀವಿ ನಾವು, ಒಂದು ಮರದಿಂದ ತಯಾರಾಗುವಂತ ಅದು ಔಷಧ ಎಂಬುದಾಗಿ ಸೈಂಟಿಫಿಕ್ ಆಗಿ ನಾವು ನೋಡಿದಂತ ಒಂದು ಸಂದರ್ಭದಲ್ಲಿ ಯಾಕೆ ರಕ್ತ ಬೋಳವನ್ನು ಅವರು ತಂದ್ರು ಅಂದ್ರೆ, ಆ ರಕ್ತ ಬೋಳದ ಚರಿತ್ರೆ 2 ಸೆಕೆಂಡ್ ಅಲ್ಲಿ ಒಂದು ನಿಮಿಷಗಳಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ, ಐಗುಪ್ತ ದೇಶದಲ್ಲಿ ಒಂದು ಸಂಸ್ಕೃತಿ ಇತ್ತು. ಏನ್ ಸಂಸ್ಕೃತಿ ಅಂದ್ರೆ, ಅವರು ಶವಗಳನ್ನ ಏನ್ ಮಾಡ್ತಾ ಇದ್ರು? ಪೆಟ್ಟಿಗೆಯಲ್ಲಿ ಹಾಕ್ತಾ ಇದ್ರು. ಪೆಟ್ಟಿಗೆಯಲ್ಲಿ ಹಾಕಕ್ಕಿಂತ ಮುಂಚೆ ಅವ್ರು ಏನ್ ಮಾಡ್ತಾ ಇದ್ರು? ಈ ರಕ್ತ ಗೋಳವನ್ನೆಲ್ಲ ಏನ್ ಮಾಡ್ತಾ ಇದ್ರು? ಅದಕ್ಕ ಪ್ರೊಟೆಕ್ಟ್ ಆಗಿ ಇಡ್ತಾ ಇದ್ರು. ಅವ್ರ ಏನಂದ್ರೆ ಸಂಸ್ಕೃತಿ, ರಕ್ತ ಬೋಳ ಹಾಕಿದ್ರೆ ಅನೇಕ ದಿನಗಳವರೆಗೆ ಹಂಗೆ ಇರುತ್ತೆ. ಎಲ್ಲರ ತಾಯಿ ಅಂದ್ರೆ ಮಮ್ಮಿ 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 ಅಂತೇಳಿ ಕರಿತಿರ್ತಾರಲ್ಲ, ಆ ಮಮ್ಮಿ ಅಂದ್ರೆ ಏನಂದ್ರ ಸತ್ಯ ಹಣ ಪಿರಾಮಿಡ್ ಅಂತೇಳಿ ಅರ್ಥ. ಅಲ್ಲೇ ಪ್ರೈಸ್ ಅದು ಮಮ್ಮು ಹೋಗಿ ನಮ್ಮ ಭಾರತ ದೇಶಕ್ಕೆ ಬಂದು ಏನಾಗ್ಯದ? ಮಮ್ಮಿ ಆಗಿಬಿಟ್ಟದೆ. ಅಲ್ಲೇ ಶವ ಇಡುವಂತ ಒಂದು ಸ್ಥಳ ಶವ ಮಮ್ಮಿ ಅಂದ್ರೆ. ಅಲ್ಲೂಯ ಪ್ರೈಸ್. ಈ ರಕ್ತ ಬೋಳವನ್ನ ಯಾಕೆ ಕಾಣಿಕೆಯಾಗಿತ್ತಂದ್ರ ಅಂದ್ರೆ, ಆ ರಕ್ತ ಬೋಳ ಎನ್ನುವಂಥದ್ದು ಏನಾಗಿದೆ? ರಕ್ತ ಬೋಳ ಅಂದ್ರೆ ಪುನಃ ಆತನು ಸಾಯ್ತಾನೆ, ಪುನಃ ಮತ್ತೆ ಎದ್ದು ಬರ್ತಾನೆ ಎನ್ನುವಂತ ಸಾದೃಶ್ಯಕ್ಕೋಸ್ಕರವಾಗಿ, ಆತನಿಗೆ ಸಾವು ಎನ್ನುವಂಥದ್ದು ಇಲ್ಲವೇ ಇಲ್ಲ ಎನ್ನುವಂತ ಸಾದೃಶ್ಯಕ್ಕೋಸ್ಕರವಾಗಿ ಅವರು ಏನನ್ನ ಕಾಣಿಕೆಯಾಗಿ ತಂದ್ರು? ರಕ್ತ ಬೋಳವನ್ನ ಕಾಣಿಕೆಯಾಗಿ ತಂದ್ರು. ಪ್ರಿಯರೇ, ಇವರು ಯಾಕೆ ಜ್ಞಾನಿಗಳು ಅಂತೇಳಿ ಅನ್ಸ್ಕೊಂಡ್ರಂದ್ರೆ, ಮೊಟ್ಟ ಮೊದಲನೇದಾಗಿ ಅವರು ದೇವರನ್ನ ಹುಡುಕುತ್ತಾ ಏನ್ ಮಾಡಿದ್ರು? ದೂರದಿಂದ ಹೊರಟು ಬಂದ್ರು. ಅದ್ರ ಸಲುವಾಗಿ ಅವರು ಜ್ಞಾನಿಗಳು. ಎರಡನೇದಾಗಿ ಅವರು ಜ್ಞಾನಿಗಳು ಅಂತೇಳಿ ಯಾಕೆ ಅನಿಸಿಕೊಂಡ್ರ ಅಂದ್ರೆ, ಅವರು ತಮ್ಮ ಧರ್ಮ ಗ್ರಂಥದಲ್ಲಿ ಇರ್ತಕ್ಕಂಥ ಸ್ಥಿತಿಗತಿಗಳನ್ನು ಓದಿದಂತವರು, ಬಲ್ಲಂತವರು ಆಗಿದ್ರು. ಮೋಶೆ ಧರ್ಮಶಾಸ್ತ್ರವನ್ನು ಕೂಡ ತಿಳಿದಂತವರು ಕೂಡ ಅವರು ಆಗಿದ್ರು. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ವಾಕ್ಯ ಬೀಳಾಮನಿಗೆ, ಪ್ರವಾದಿಯಾದಂತ ಬೀಳಾಮನಿಗೆ ತಿಳಿಸ್ತಾ ಇದ್ದಾನೆ, ನಾನು ಒಬ್ಬ ಆತನನ್ನು ನೋಡುತ್ತಿದ್ದೇನೆ, ಆತನು ಈಗಿನವನಂತೆ ಕಾಣುತ್ತಿಲ್ಲ, ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸುತ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅರಣ್ಯಕಾಂಡ 24ನೇ ಅಧ್ಯಾಯದಲ್ಲಿ ಆ ಒಂದು ವಚನ ಎನ್ನುವಂಥದ್ದು ಏನಾಗಿದೆ? ಬರೆಯಲ್ಪಟ್ಟಿದೆ. ಪ್ರಿಯರೇ, ಹಲ್ಲೆಲೂಯಾ. ಅದೆಲ್ಲವನ್ನು ತಿಳಿದುಕೊಂಡಂತ ಇವರು ಏನಾದ್ರು? ಜ್ಞಾನಿಗಳಾದ್ರು. ಯಾಕೆ ಜ್ಞಾನಿಗಳಾದ್ರು ಅಂದ್ರೆ, ಅವರು ತಮ್ಮ ಪಕ್ಕದ ಸ್ಥಿತಿಗತಿಗಳನ್ನ ಬಲ್ಲಂತವರಾಗಿದ್ರು. ಹಲ್ಲೆಲೂಯಾ. ನಾವು ಕೂಡ ಈ ಲೋಕದಲ್ಲಿ ಪಾಪ ಅಧರ್ಮ ಎನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅಂತಂದ್ರೆ ನಾವು ತಿಳ್ಕೊಳ್ಬೇಕು, ಯೇಸು ಸ್ವಾಮಿ ಹೇಳಿದಾನೆ, ಅಧರ್ಮ ಸ್ವರೂಪನು ಬಯಲಿಗೆ ಬರಲಾರದೆ ಹೋದ್ರೆ ಅದು ಎನ್ನುವಂಥದ್ದು ಏನಾಗಲ್ಲ? ಎರಡನೇ ಬರುವಿಕೆ ಎನ್ನುವಂಥದ್ದು, ರಹಸ್ಯವಾಗಿ ಎತ್ತಲ್ಪಡುವುದು ಎನ್ನುವಂಥದ್ದು ಏನಾಗಲ್ಲ? ಬರುವುದಿಲ್ಲ ಎಂಬುದಾಗಿ. ಅದ್ರ ಸಲುವಾಗಿ ಇವತ್ತಿನ ದಿನ ತಂದೆ ಮಗಳು ಕೂಡ ವಿಚಾರ ಮಾಡ್ತಾನೆ. ಸ್ಕೂಲ್ಗೆ ಮಕ್ಕಳನ್ನು ಕಳಿಸ್ಬೇಕಂದ್ರೆ ಭಯ. ಎಲ್ಲಿ ನೋಡಿದ್ರೆ ಕೊಲೆಗಳು. 1 ಎಕರೆ ಸಲುವಾಗಿ ಅತ್ತೆ ಮಾವ ಅಳಿಯ ಸೊಸೆ ಎಲ್ಲರ ಜಗಳಗಳನ್ನ ಆಡುವಂತ ಒಂದು ಸ್ಥಿತಿ. ಬಂಗಾರದ ಸಲುವಾಗಿ ಜಗಳ, ಎಲ್ಲ ಬರೀ ಜಗಳಗಳೇ ತುಂಬಿದವ ಲೋಕದಲ್ಲಿ. ಎಲ್ಲಿ ನೋಡಿದ್ರು ಲಂಚನೆ, ಭ್ರಷ್ಟಾಚಾರ ಎಲ್ಲ ಬರೀ ಇದೆ, ತುಂಬಿ ತುಳುಕಾಡ್ತಾ ಇದೆ. ಪ್ರಿಯರೇ, ಯಾಕಂದ್ರೆ ಕಾರಣ ಒಂದೇ, ದೇವರು ಹೇಳಿದನ್ನ, ಲೋಕ ಏನಾಗ್ಬೇಕು? ಅಧರ್ಮ ಸ್ವರೂಪನು ಬಯಲಿಗೆ ಬರಬೇಕು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅದನ್ನು ತಿಳಿದಂತವರಾಗಿದ್ರು. ಅದಕ್ಕೋಸ್ಕರವಾಗಿ ಅವರು ಏನಾಗಿದ್ದಾರೆ? ಜ್ಞಾನಿಗಳಾಗಿದ್ದಾರೆ. 4ನೇದಾಗಿ ಅವರು ಸ್ವಲ್ಪ ದಿನ ತಮ್ಮ ಬುದ್ಧಿವಂತಿಕೆಯನ್ನು ತೋರ್ಪಡಿಸಿದ್ರು, ಮತ್ತೆ ಪುನಃ ದೇವರ ವಿಧೇಯತೆಗೆ ಅವರು ಒಳಗಾದ್ರು. ಪ್ರಿಯರೇ, ಅದಕ್ಕೋಸ್ಕರವಾಗಿ ಅವರು ಏನಾಗಿದ್ದಾರೆ? ಜ್ಞಾನಿಗಳಾಗಿದ್ದಾರೆ. 5ನೇದಾಗಿ ಅವರು ಅಲ್ಲಿರುವಂತ ಮರಿಗಳನ್ನ ಆರಾಧನೆ ಮಾಡಲಿಲ್ಲ, ಅಲ್ಲಿರುವಂತ ಯೋಸೇಫನನ್ನ ಆರಾಧನೆ ಮಾಡಲಿಲ್ಲ, ಅಲ್ಲಿರುವಂತ ಧರ್ಮಗುರುಗಳನ್ನ ಆರಾಧನೆ ಮಾಡಲಿಲ್ಲ. ಅವರು ನೇರವಾಗಿ ಬಂದು ಯೇಸು ಕ್ರಿಸ್ತನನ್ನ, ಮಗುವಾಗಿರುವಂತ ಯೇಸು ಕ್ರಿಸ್ತನನ್ನ ಮಾತ್ರ ಬಂದು ಏನ್ ಮಾಡಿದ್ರು? ಆರಾಧನೆ ಮಾಡಿದ್ರು. ಅದಕ್ಕೋಸ್ಕರವಾಗಿ ಅವರು ಜ್ಞಾನಿಗಳು. 5ನೇದಾಗಿ. 6ನೇದಾಗಿ ಏನಂದ್ರೆ, ಅವರು ತಮ್ಮ ಗಂಟುಗಳನ್ನು ಎಲ್ಲಿ ಬಿಚ್ಚಿದ್ರು? ಆಲಯದಲ್ಲಿ, ಯೇಸುವಿನ ಮುಂದುಗಡೆ. ಹಲ್ಲೆಲೂಯಾ. ಕೆಲವು ಊರುಗಳಿಗೆ ಹೋಗ್ತಾ ಇರ್ತೀನಿ ನಾನು, ಮದುವೆಗಾದ್ರ ಅಲ್ಲಿ ಕೇಳಿ ಬರ್ಬೇಕಪ್ಪ. ಅಯ್ಯರನ್ ಕೇಳಲ್ಲ, ಎಲ್ಲಿ ಕೇಳಿ ಬರ್ತಾರಂತ? ಅಲ್ಲಿ ಕೇಳಿ ಬರ್ತಾರ. ಹಲ್ಲೆಲೂಯಾ. ಅವ್ರು ಎಷ್ಟು ಕೇಳಿದ್ರೆ ಅಷ್ಟು ಕೊಡ್ತಾರ. ಆದ್ರೆ ಕಾಣಿಕೆ ಮಂದಿರದಾಗ ಹಾಕಕ್ಕೆ ಎಷ್ಟು ಕೊಡ್ತಾರೆ ಪ್ರಿಯರೇ? 1 ರೂಪಾಯಿ, 2 ರೂಪಾಯಿ. ಹಲ್ಲೆಲೂಯಾ. ಅವ್ರಿಗೆ ಯಾರು ಕೇಳಿದ್ರೆ ತಾತಪ್ಪ, ಏನಂತ ಅಮ್ಮಪ್ಪ, ಹೋಗ್ದವ್ರು ಮಾತಾಡೋ ಮಾತುಗಳು. ಅವ್ರು ಮಾತಾಡ್ಲಿ ಬಿಡಿ. ಕ್ರೈಸ್ತರಾದಂಥವ್ರು, ದೇವರನ್ನು ತಿಳಿದುಕೊಂಡಂಥವ್ರು, ಹಲ್ಲೆಲೂಯಾ, ತಮ್ಮ ಗಂಟುಗಳನ್ನು ಎಲ್ಲಿ ಬಿಚ್ತಾರ?
ಆ ಹೊರಗಡೆ ಬಿಚ್ಚಿದ್ರೆ ಎಲ್ಲಿ ಬರಲ್ಲ ವಾಪಸ್. ಇಲ್ಲಿ ಬಿಚ್ಚಿದ್ರಪ್ಪ ಅಂದ್ರೆ ಪರಲೋಕದಲ್ಲಿ ಮಹಾ ಸಂಪತ್ತನ್ನ ದೇವರು ಕೊಡುವಂತಾತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಆತನ ಆಶೀರ್ವಾದಗಳನ್ನು ಸುರಿಸಬೇಕಾದ್ರೆ ಕಾಣಿಕೆಯು ಕೂಡ ಒಂದು ಆರಾಧನೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಏನಂತೇಳಿ? ಕಾಣಿಕೆ ಕೊಡುವುದು ಒಂದು ಆರಾಧನೆ. ಹಲ್ಲೆಲೂಯಾ. ಆ ಕಾಣಿಕೆ ಕೊಡುವಾಗ ಪರಲೋಕ ಏನಾಗುತ್ತಂತ ತೆರೆಯಲ್ಪಡುತ್ತೆ. ಹಲ್ಲೆಲೂಯಾ. ಕಾಣಿಕೆ ದಶಮಾಂಶಗಳನ್ನ ನೀನು ಕೊಡುವಾಗ ಪರಲೋಕ ತೆರೆಯಲ್ಪಟ್ಟು ನಿನಗೆ ಆಶೀರ್ವಾದದ ಮಳೆ ಹೆಂಗ್ ಬರುತ್ತಂದ್ರ, ಪ್ರತಿ ವರ್ಷ ಅನಾರೋಗ್ಯ ಆಗ್ತಿರ್ತಾರೆ ಮನೆಯವರು, ಎಷ್ಟೋ ಖರ್ಚು ಮಾಡ್ತಿರ್ತೀರಿ ಹಾಸ್ಪಿಟ್ಲಾಗ, ಆದ್ರೆ ಆತನನ್ನ ನಂಬಿದ ಮೇಲೆ ಏನಾಗಿರುತ್ತ, ಆ ಖರ್ಚು ಹೋಗಿರುತ್ತೆ. ಅದನ್ನ ಕೆಲವೊಬ್ರು ಕರೆಕ್ಟ್ ಆಗಿ ಊಹೆ ಏನ್ ಗ್ರಹಿಸ್ತಾರ, ಕೆಲವೊಬ್ರು ಏನ್ ಮಾಡಲ್ಲ, ಗ್ರಹಿಸಲ್ಲ. ಇನ್ನು ಹೆಂಗ್ ಬರ್ತಾವ ಅಂದ್ರೆ, ಎಷ್ಟೋ ವರ್ಷಗಳಿಂದ ಮಗ ದುಡಿತಾ ಇರ್ತಾನ, ಪ್ರೈವೇಟ್ ಜಾಬ್ ಅಲ್ಲಿ ಇರ್ತಾನ, ಅದ್ಭುತವಾಗಿ ಏನಾಗ್ಬಿಡುತ್ತಾ, ಗೌರ್ಮೆಂಟ್ ಜಾಬ್ ಎನ್ನುವಂಥದ್ದು ಬಂದ್ಬಿಡುತ್ತ. ಇನ್ನು ಬೇರೆ 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 ಆಶೀರ್ವಾದಗಳು ಬರ್ತಾ ಇರ್ತಾವ, ಆದ್ರೆ ಇವ್ರು ಏನ್ ಮಾಡಲ್ಲ, ಅದನ್ನ ಗ್ರಹಿಸೋದಿಲ್ಲ. ಈ ಮೃತ್ಯುಂಜಯ ಮಠ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯ ಮೂಲಕವಾಗಿ ತಿಮ್ಮಾಪುರದಿಂದ ಬರ್ತಿದ್ಲು ಒಬ್ಬ ಹೆಣ್ಮಗಳು. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ಒಬ್ಬಕ್ಕೆ ವಿಶ್ವಾಸಿ. ಆಮೇಲೆ ಅಲ್ಮೂರರು ಜಗ್ಗಿ ಜನ ಬಂದ್ರು, ಎಲ್ಲರೂ ಬಿಟ್ಟು. ಅವಾಗ ಓನ್ಲಿ ಏನ್ ಕೊಡ್ತಿದ್ವಿ ನಾವು? ಚಾ. ಏನ್ ಕೊಡ್ತಿದ್ವಿ? ಬರೀ ಟೀ. ಹಲ್ಲೆಲೂಯಾ, ಚಾ. ಆಮೇಲೆ ಏನ್ ಬಂತು? ಟೀ ಮತ್ತೆ ಬಿಸ್ಕೆಟ್ ಬಂತು. ಆಮೇಲೆ ಅಮಾವಾಸ್ಯೆ ಪ್ರಾರ್ಥನೆ ಖಾರ ಮಂಡಳ ಬಂತು. ಹಲ್ಲೆಲೂಯಾ. ಆಮೇಲೆ ಹಂಗೆ ಇವತ್ತು ಎಷ್ಟೋ ಜನರು ಏನ್ ಮಾಡ್ತಾ ಇದಾರೆ ಪ್ರೇರೆ? ಉತ್ತಮವಾದ ಆಹಾರವನ್ನು ಪ್ರತಿ ವಾರವೂ ಕೂಡ ಊಟ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮಪ್ಪ ಅವರು ಏನು ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಜಗ್ಗಿ ಹಣ ಹಿಡ್ಕೊಂಡ್ ಬರ್ತಿದ್ರು. ಹಲ್ಲೆಲೂಯಾ. ಆದ್ರೆ ಎಲ್ಲ ಓದ್ತಿತ್ತದು. ಅವರು ನೆನೆಸ್ತಿದ್ರು ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಗೊತ್ತು. ಯಾಕಂದ್ರೆ ಹಣವನ್ನ ಯಾವ ರೀತಿಯಾಗಿ ಇದು ಮಾಡ್ಬೇಕಂತೇಳಿ, ನನ್ನ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಕಾಮರ್ಸ್ ಅಲ್ವಾ, ಅದಕ್ಕೆ ಸಲುವಾಗಿ ಹಣ ಜಗ್ಗಿ ಹಿಡ್ಕೊಂಡ್ ಬರ್ತಿದ್ರು. ಹಣ ಜಗ್ಗಿ ಹಿಡ್ಕೊಂಡ್ಬಂದ್ರು ಕೂಡ ಒಟ್ಟದು ಏನಾಗ್ಬೇಕು? ಬರೀ ಸೆಕೆಂಡ್ ಹ್ಯಾಂಡ್ ಗಾಡಿಗಳು. ಹಲ್ಲೆಲೂಯಾ. ಸೆಕೆಂಡ್ ಹ್ಯಾಂಡ್ ಗಾಡಿಗಳು. ಹಲ್ಲೆಲೂಯಾ. ಆದ್ರೆ ಯಾವಾಗ ಸೇವೆ ಪ್ರಾರಂಭವಾಯ್ತು, ಯಾವಾಗ ದೇವರಿಗೆ ನಾವು ಕೊಡುವಂಥದ್ದು ಜಾಸ್ತಿ ಆಯ್ತು, ಇನ್ನೊಬ್ಬ ಪಾಸ್ಟರ್ಗಳನ್ನ, ಇನ್ನೊಬ್ಬ ಸೇವಕರನ್ನ ಬಲಪಡಿಸುವಂಥದ್ದು ಜಾಸ್ತಿ ಆಯ್ತು, ದೇವರು ನಮ್ಮನ್ನ ಆಶೀರ್ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಹಂಗೆ ಆಶೀರ್ವಾದ ಮಾಡ್ತಾ ಬಂದ ದೇವರು ಹೆಂಗ ಆಶೀರ್ವಾದ ಮಾಡಿದಂದ್ರೆ, ಇವತ್ತು ಓಮ್ನಿ ಕೊಟ್ಟನ, ನಾಳೆ ಇನ್ನೊಂದು ದೊಡ್ಡದು ಕೊಡ್ತಾನ. ದೊಡ್ಡ ಬಂಗ್ಲೆಗಳನ್ನೇ ಆತನು ತನ್ನ ಮಕ್ಕಳಿಗೆ ಉದಾರವಾಗಿ ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದಾನೆ ಏನಂತೇಳಿ? ಪಾಸ್ಟರ್ ಮಾತು ಕೇಳ್ಬೇಡ್ರಿ. ಯಾರ ಮಾತು ಕೇಳಿ? ಬೈಬಲ್ ನಲ್ಲಿ ಕರೆಕ್ಟ್ ಆಗಿ ಬೋಧನೆ ಮಾಡುವಂತವ್ರ ಮಾತು ಕೇಳಿ. ಏನಂತ ಹೇಳಿ? ದೇವ್ರ ವಾಕ್ಯ ಏನಂತ ಹೇಳುತ್ತೆ? 2 ಕೊರಿಂಥೆ 8ನೇ ಅಧ್ಯಾಯದಲ್ಲಿ ಏನಂತ ಹೇಳುತ್ತೆ? 9, 10ನೇ ವಚನಗಳಲ್ಲಿ, ನಾವು ಐಶ್ವರ್ಯವಂತರಾಗಬೇಕೆಂದು ಆತನು ಬಡವನಾಗಿ ಈ ಲೋಕಕ್ಕೆ ಹೊರಟು ಬಂದನು. ಯಾರು ಐಶ್ವರ್ಯವಂತರಾಗಬೇಕಂತ ಹೇಳಿ? ನಾವು ಅಂದ್ರೆ ಯಾರು? ಸಭೆ, ಲೋಕಸ್ಥರಲ್ಲ. ಯಾರು? ಸಭೆಯಲ್ಲಿರುವಂತ ನಾವುಗಳು, ದೀಕ್ಷಾ ಸ್ನಾನ ಹೊಂದಿದ ಮಕ್ಕಳಾಗಿರುವಂತ ನಾವುಗಳು ಐಶ್ವರ್ಯವಂತರಾಗಬೇಕೆಂದು, ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತ ನಾವುಗಳು ಐಶ್ವರ್ಯವಂತರಾಗಬೇಕೆಂದು ಆತನು ಬಡವನಾಗಿ ಈ ಲೋಕಕ್ಕೆ ಏನ್ ಮಾಡಿದಾನೆ? ಹೊರಟು ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಸಾಧನ ಏನಂದ್ರೆ, ಅವರು ತಮ್ಮ ಗಂಟುಗಳನ್ನ ಎಲ್ಲಿ ಬಿಚ್ಚಬೇಕು ಅಲ್ಲೇ ಬಿಚ್ಚಿದ್ರು. ಅದ್ರ ಸಲುವಾಗಿ ಅವರು ಜ್ಞಾನಿಗಳು ಎಲ್ಲೋ ಯಾರ್ಯಾರ ತಗೋ ಹೋಗಿ ಅವ್ರು ಏನ್ ಮಾಡಲಿಲ್ಲ? ಬಿಚ್ಚಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ದೇನೆ. ಅವ್ರು ಯಾಕೆ ಜ್ಞಾನಿಗಳಂದ್ರೆ, ತಮ್ಮ ಗಂಟುಗಳನ್ನ ದೇವರ ಹತ್ತಿರವೇ ಅವರು ಬಿಚ್ಚಿದ್ರು. ಯಾಕಂದ್ರೆ ಮುಂದೆ ದೇವರು ಕೂಡಿಸಿ ನಮಗೆ ಕೊಡ್ತಾನೆ ಅಂತೇಳಿ ದೇವ್ರ ವಾಕ್ಯ ಹೇಳುತ್ತೆ. 6ನೇ ಅಧ್ಯಾಯದಲ್ಲಿ ದೇವ್ರ ವಾಕ್ಯ ಹೇಳುತ್ತೆ ಏನಂತೇಳಿ? ದೇವರ ರಾಜ್ಯಕ್ಕಾಗಿ ನೀತಿಗೋಸ್ಕರವಾಗಿ ತವಕ ಪಡಿರಿ, ಅವುಗಳ ಸಂಗಡ ಅವುಗಳ ಕೂಡ ಎಲ್ಲವನ್ನ ದೇವರು ಒಂದೊಂದಾಗಿ ಒದಗಿಸಿ ಕೊಡ್ತಾನೆ ಎಂಬುದು.